ಇವತ್ತಿನ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಊತ್ವಳ್ಳಿ. ಮಧು, ಸ್ವಾಗತ ನಿಮಗೆ. ನಮಸ್ತೆ ರಾಘವೇಂದ್ರ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಸ್ವಾಗತ ನಿಮಗೆ. ನಮಸ್ತೆ ಗುಡಿ. ಮಧು ಹಾಗೂ ಚಿದಾನಂದ್ ಪಟೇಲ್ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡುವಂತಹ ವಿಷಯ, ಇವತ್ತು ಅತಿಯಾಗಿ ಸದ್ದನ್ನ ಮಾಡ್ತಿರುವಂತಹ ಸುದ್ದಿ ಯಾವುದು ಅಂತ ಗಮನಿಸೋದಾದ್ರೆ ಜನಸಂಖ್ಯೆ. ಹೌದು, ಇಡೀ ದೇಶದಲ್ಲಿ ಜನಸಂಖ್ಯಾ ಸ್ಫೋಟವಾಗ್ತಾ ಇದೆ ಅಂತ ಚರ್ಚೆಗಳು ಸಹಜವಾಗಿ ಕೇಳಿ ಬರುತ್ತೆ. ಆದ್ರೆ ಇಲ್ಲಿ ಜನಸಂಖ್ಯೆ ಸ್ಫೋಟವಾಗ್ತಿರುವಂತದ್ದು ಹಿಂದೂಗಳದ್ದ ಮುಸ್ಲಿಮರದ್ದ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಇವತ್ತು ಪ್ರಶ್ನೆ ಮೂಡ್ತಾ ಇದೆ ಬಿಕಾಸ್ ಆಫ್ ದಿಸ್ ಸರ್ವೆ. ಹಾಗಿದ್ರೆ ಲೋಕಸಭೆ ಚುನಾವಣೆ ಸಮಯದಲ್ಲಿ ಜನಸಂಖ್ಯೆ ಜಟಾಪಟಿ ಹೇಗೆ ನಡೀತಾ ಇದೆ ಅಂತ ಗಮನಿಸೋದಾದ್ರೆ 1950ರಿಂದ 2015ರ ಮಧ್ಯೆ ಹಿಂದೂಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತವಾಗಿದೆ. ಮುಸ್ಲಿಂ ಸಂಖ್ಯೆ ಹೆಚ್ಚಳ ಅಂತ ಹೇಳಿ ಸರ್ವೆಯೊಂದು ಮಾಹಿತಿಯನ್ನ ಕೊಟ್ಟಿದೆ. ಚರ್ಚೆಯನ್ನ ಹುಟ್ಟು ಹಾಕಿದೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ವರದಿ. ಹಾಗಿದ್ರೆ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇವತ್ತು ಹಿಂದೂಗಳದ್ದಿದೆ, ಎಷ್ಟು ಮುಸ್ಲಿಮರದ್ದಿದೆ ಅಂತೇಳಿ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಈ ಒಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮುಂದುವರ್ಸ್ತಾ ಹೋಗೋದಾದ್ರೆ ಮಧು, ಇವತ್ತು ಪ್ರಮುಖವಾಗಿ ಮೂಡುವಂತಹ ಪ್ರಶ್ನೆ ಜನಸಂಖ್ಯೆ ಸ್ಫೋಟವಾಗುತ್ತೆ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಎಲ್ಲ ವಿಷಯಗಳನ್ನ ನಾವು ಕೇಳ್ತಾ ಇದ್ವಿ. ಶಾಲೆ ಸಮಯದಿಂದಲೂ ಕೂಡ ಈ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಹಾಗಿದ್ರೆ ಇವತ್ತು ಜನಸಂಖ್ಯೆ ಸ್ಫೋಟವಾಗಿರೋದು ಯಾರದ್ದು? ಇದು ಡೆಮೋಗ್ರಫಿಕ್ ಚೇಂಜ್ಗೆ ಕೂಡ ಕಾರಣವಾಗ್ತಾ ಇದೆಯಾ ಅಂತ? ರಾಘವೇಂದ್ರ, ಚುನಾವಣಾ ಹೊಸ್ತಿಲಲ್ಲಿ ಇಂತಹ ಅಂಕಿ ಸಂಖ್ಯೆಗಳು ಮತ್ತು ಆಯಾಮಗಳು ಯಾರಿಗೆ ಪೂರಕವಾಗಿ ಮತ್ತು ಯಾರಿಗೆ ಮಾರಕವಾಗಿ ಬರುತ್ತೆ ಅನ್ನುವಂಥದ್ದನ್ನು ಸಂವಿಧಾನ ರಕ್ಷಣೆ ಅನ್ನುವಂಥ ಒಂದು ಕ್ಯಾಂಪೇನ್ ಶುರುವಾದಾಗಿಂದನೂ ಕೂಡ ನೋಡ್ತಾ ಇದ್ದೀವಿ. ಈಗ ನೋಡಿ, ವೋಟಿಂಗ್ ಪರ್ಸೆಂಟೇಜು ವೇರಿಯೇಷನ್ ಆಗ್ತಾ ಇದೆ. ಕೆಲವು ಕಡೆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಂದಷ್ಟು ಮಾರ್ಜಿನಲಿ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಆಗ್ತಾಯಿದೆ ಅಥವಾ ಟರ್ನ್ಔಟ್ ಆಗ್ತಾ ಇದೆ ಅನ್ನೋದು ಒಂದು ಸೈಡ್ ಆದರೆ, ಮತ್ತೊಂದು ಕಡೆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಡಿಮೆ ಆಗ್ತಾ ಇದೆ ಕೆಲವು ಕಡೆ. ವೆದರ್ ಅದು ಯಾವ ರೀತಿ ಇಂಡಿಕೇಶನ್ ಕೊಡುತ್ತೆ, ಅಲೆ ಯಾವ ಕಡೆ ಬೀಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಗುಪ್ತಗಾಮಿನಿಯ ಚರ್ಚೆಗಳನ್ನು ಹುಟ್ಟಾಕಿದೆ ಅನ್ನೋದು ಮತ್ತೊಂದು ಆಯಾಮ ಇದೆ. ಸೊ ಯಾಕೆ ಹೀಗಾಗ್ತಾ ಇದೆ? ಈಗ ಡೇ 1 ಕಾಂಗ್ರೆಸ್ಸು ಜಾತಿ ಜನಗಣತಿ ಮತ್ತೊಂದು ಈ ಹಲವಾರು ಆಯಾಮಗಳನ್ನು ಜಾತಿಯ ಸುತ್ತ ಹೆಣೆದಿರುವಂಥ ಒಂದು ರಾಜಕಾರಣವನ್ನು, ಒಂದು ಬ್ರಹ್ಮಾಸ್ತ್ರವನ್ನು ಮಾಡ್ಕೊಂಡಿರುವುದನ್ನು ನಾವು ನೋಡ್ತಾ ಬಂದಿದ್ವಿ. ಕಳೆದೇನು ಈ ಲೋಕಸಭಾ ಚುನಾವಣೆಯ ಒಂದು ಪಿಚ್ ರೈಸ್ ಆಗ್ತಾ ಇದೆ ಅನ್ನುವಂಥ ಒಂದು ಹಂತದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಪ್ರತಿ ಒಂದು ಸಮಾವೇಶ, ಸಭೆ ಅಥವಾ ಸಾಮಾಜಿಕ ಮಾಧ್ಯಮಗಳು ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ನ ಒಂದು ರೆಟರಿಕ್ ಅಥವಾ ಕ್ಯಾಂಪೇನ್, ಸೋಲ್ ಆಫ್ ದ ಕ್ಯಾಂಪೇನ್ ಇರುವಂಥದ್ದು ಈ ಜಾತಿ ರಾಜಕಾರಣದ ಸುತ್ತ. ಅದನ್ನು ನೀವು ಸಾಮಾಜಿಕ ಸಮಾನತೆ, ಸಾಮಾಜಿಕ ನ್ಯಾಯ ಅಥವಾ ಸಾಂವಿಧಾನಿಕ ಒಂದು ಹಕ್ಕಿನ ಒಂದು ವಿತರಣೆ, ಹೀಗೆ ಹಲವಾರು ಆಯಾಮಗಳಲ್ಲಿ ಆಯಾ ಪಾರ್ಟಿ ಅಥವಾ ಆ ಪಾರ್ಟಿ ಅದಕ್ಕೆ ಬೇಕಾದಂಥ ಒಂದು ಮೆಸೇಜ್ಗಳನ್ನು ಕೊಡ್ತಾ ಇರುವಂಥದ್ದು. ಸೊ ಮೆಸೇಜಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಗ್ಯಾರಂಟಿ ಅನ್ನುವಂಥದ್ದು ಅತಿ ದೊಡ್ಡ ಒಂದು ಸಕ್ಸಸ್ಫುಲ್ ಮೆಸೇಜಿಂಗ್ ಆಯಿತು ಕಾಂಗ್ರೆಸ್ಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ, ಜೊತೆಗೆ 40% ಸರ್ಕಾರ ಅನ್ನುವಂಥ ಒಂದು ಮೆಸೇಜಿಂಗ್ ಯಾವ ರೀತಿ ಒಂದು ಇಂಪ್ಯಾಕ್ಟನ್ನು ಮಾಡ್ತು, ಅದರ ಒಂದು ಬೆನ್ನಲ್ಲೇ ಪಂಚರಾಜ್ಯ ಚುನಾವಣೆಯ ಹೊತ್ತಿಗೆ ತನ್ನ ಮೆಸೇಜಿಂಗ್ ಪ್ಯಾಟರ್ನ್ ಅನ್ನು ಚೇಂಜ್ ಮಾಡ್ಕೊಂಡಂಥ ಬಿಜೆಪಿ ಮೋದಿ ಕಿ ಗ್ಯಾರಂಟಿ ಅನ್ನುವಂಥ ಒಂದು ಕೌಂಟರ್ ಮೆಸೇಜಿಂಗ್ ಅನ್ನು ತಂದಿದ್ದನ್ನು ನಾವು ನೋಡಿದ್ವಿ. ಅದು ಯಾವ ಮಟ್ಟಿಗೆ ಆ ಬಿಜೆಪಿಗೂ ಕೂಡ ಆಯಾ ರಾಜ್ಯಗಳಲ್ಲಿ ಹೆಲ್ಪ್ ಆಯಿತು ಅಂತ. ಅದರ ಹೊರತಾಗಿಯೂ ಕೂಡ ಪಂಚರಾಜ್ಯ ಚುನಾವಣೆಯ ಯಶಸ್ಸಿನ ನಂತರವೂ ಕೂಡ ಬಿಜೆಪಿಗೆ ಅಲ್ಲಲ್ಲಿ ಆತಂಕ, ಒಂದಷ್ಟು ಅಭದ್ರತೆಗಳು, ಇಂಥ ವರ್ಚಸ್ವಿ ನಾಯಕತ್ವ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ಅಥವಾ ಅಂಥದ್ದೊಂದು ಒಂದು ಕ್ಯಾಂಪೇನಿಂಗ್ ಸೋಲಿದ್ರು ಕೂಡ. ಯಾಕೆ ಹಂಗಾಗ್ತಾ ಇದೆ? ಯಾಕಂದರೆ ಇವರು ಕಾಂಗ್ರೆಸ್ನವರು ಅಥವಾ ಕಾಂಗ್ರೆಸ್ನ ಅಂಗಪಕ್ಷಗಳು ಹುಟ್ಟು ಹಾಕಿರುವಂಥ ಸಂವಿಧಾನ ರಕ್ಷಣೆ ಅನ್ನುವಂಥ ಒಂದು ಮೆಸೇಜಿಂಗ್, ಎಗೇನ್ ಐ ಆಮ್ ಟೆಲಿಂಗ್, ಮೆಸೇಜಿಂಗ್ ಅನ್ನುವಂಥದ್ದು ಯಾವ ಮಟ್ಟದ ಇಂಪ್ಯಾಕ್ಟ್ ಮಾಡಿದೆ ಅಂದರೆ ಛತ್ತೀಸ್ಗಢ, ಜಾರ್ಖಂಡು, ಬಿಹಾರ, ಉತ್ತರ ಪ್ರದೇಶ ಇಂತಹ ರಾಜ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು 2014ರ ನಂತರ ಮೋದಿ ನೇತೃತ್ವದ ಬಿಜೆಪಿಗೆ ಬಂದಿದ್ದಂಥ BC ಮತ್ತು OBC ಓಟ್ಗಳ ಒಂದು ಪ್ರಮಾಣ ಏರುಗತಿಯಲ್ಲಿ ಏನು ಗ್ರಾಫ್ ಇತ್ತು, ಆ ಒಂದು ಗ್ರಾಫಿಗೆ ಅಡ್ಡಿ ಆತಂಕವನ್ನು ಮಾಡ್ತಾ ಇದೆ, ಡೆಂಟನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಡಾಟಾಗಳು, ಬೆಳವಣಿಗೆಗಳು ಅಖಾಡದಲ್ಲಿ ಕಂಡು ಬಂದಿರುವಂಥದ್ದು. ಸೊ ಈ ಮೂಲಕ ಅದೆಲ್ಲ ಎಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ? ಅದು ಸ್ಪ್ಲಿಟ್ ಆಗಿ ಕಾಂಗ್ರೆಸ್ಗೆ ಹೋಗುತ್ತಾ, INDA ಕೂಟದ ಪಕ್ಷಗಳಿಗೆ ಹೋಗುತ್ತಾ, ಅದು ಸೆಕೆಂಡ್ರಿ. ಆದರೆ ಒಂದು ಕಡೆ ಮುಸ್ಲಿಂ ಮತ ಬ್ಯಾಂಕು ಸಾಲಿಡ್ ಆಗಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಮತ್ತು ಅದರ ನಂತರದ ಇಂಪ್ಯಾಕ್ಟ್ಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ತೆಲಂಗಾಣದಲ್ಲಿರ್ಬೋದು, ಈ ಹಲವಾರು ಪ್ರೂವನ್ ಡಾಟಾ ಪ್ರಕಾರ ಕಾಂಗ್ರೆಸ್ನ ಪರವಾಗಿ ನಿಂತಿರುವುದು. ಅದರ ಜೊತೆಗೆ OBCಯಲ್ಲಿ ಏನು ಸ್ಪ್ಲಿಟ್ ಆಗಿದ್ದಂಥ ವೋಟ್ ಬ್ಯಾಂಕ್ ಇತ್ತು, ಅದು ಎಗೇನ್ ಮೋದಿ ಪರವಾಗಿ ಒಂದಷ್ಟು ಅಥವಾ ಬಿಜೆಪಿಯ ಪರವಾಗಿ ಗ್ರಾಜ್ಯುವಲಿ ಬಂದಿದ್ದಂಥ ವೋಟ್ ಬ್ಯಾಂಕು ಮತ್ತೆ ಡಿವಿಸಿವ್ ಆಗ್ತಾ ಇದೆ, ಒಂದು ಡಿವೈಡ್ ಆಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಏನಿದೆ. ಎಗೇನ್ ಬಿಜೆಪಿ ಇದನ್ನು ಜಾತಿ ರಾಜಕಾರಣದಿಂದ ಪಕ್ಕಕ್ಕಿಟ್ಟು ಹಿಂದುತ್ವದ ಅಥವಾ ರಾಷ್ಟ್ರೀಯತೆಯ ರಾಜಕಾರಣಕ್ಕೆ ಎಲೆಕ್ಷನನ್ನು ಉಳಿದಿರೋ ಫೇಸ್ಗಳಲ್ಲಿ ತರಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅದಕ್ಕೆ ಪೂರಕವಾಗಿ ವರದಿ ಬಂದಿರುವಂಥದ್ದು ಪ್ರಧಾನಮಂತ್ರಿ ಸಲಹಾ ಸಮಿತಿಯ ಕಡೆಯಿಂದ
ಫಿಗರ್ಸ್ ಆರ್ ವೆರಿ ಫ್ಯಾಕ್ಟ್ಫುಲ್. ಅದರಲ್ಲಿ ಯಾವುದೇ ಫ್ಯಾಕ್ಚುಯಲ್ ಎರರ್ಸ್ ಅಂತ ಅಲ್ಲ. ಅಫ್ಕೋರ್ಸ್ 2015ರವರೆಗೆ ಏನು ಡಾಟಾ ಬಂದಿರುವಂಥ ಅದರ ನಂತರ ಯಾವ ರೀತಿ ಗ್ರೋತ್ ಇದೆ ಅನ್ನುವಂಥದ್ದನ್ನ ಹೇಳಿಲ್ಲ. ಅದು ಕೂಡ ಒಂದು ಬೆನಿಫಿಟ್ ಆಫ್ ಡೌಟ್ ಇರುತ್ತೆ. ಸೊ ಮೋದಿ ಅವರು ಬಂದ ನಂತರ ಹಿಂದೂ ಏನು ರಿಸರ್ಜೆನ್ಸ್ ಜಾಸ್ತಿ ಆಗಿದೆ ಅಥವಾ ಹಿಂದೂ ಸೊಸೈಟಿಯ ಪಾಪ್ಯುಲೇಷನ್ ಫರ್ಟಿಲಿಟಿ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಯಾವುದು ಕ್ಲಾರಿಟಿ ಇಲ್ಲ. ಸೊ ಅದರ ಹೊರತಾಗಿ 2015ರವರೆಗೆ ಏನು ಡಾಟಾ ತಗೊಂಡಿದೆ, ಸೊ ಆ ಒಂದು ಈ ದಶಕಗಳ ಡಾಟಾವನ್ನು ನೋಡಿದಂಥ ಸಂದರ್ಭದಲ್ಲಿ ಡಿಕ್ಲೈನ್ ಆಗ್ತಾ ಇದೆ. ಡಿಕ್ಲೈನ್ ಆಗಲಿಕ್ಕೆ ಕಾರಣ ಏನು? ಅದು ಗೌರ್ಮೆಂಟ್ ಪಾಲಿಸಿಗಳ ಅಥವಾ ಜನರ ಒಂದು ಎಜುಕೇಟೆಡ್ ಆಗಿರುವಂಥ ಅಥವಾ ಪ್ರೋಗ್ರೆಸಿವ್ ಆಗಿರುವಂಥ ಥಿಂಕಿಂಗ ಅನ್ನುವಂಥದ್ದು ಒಂದು ಕಡೆ. ಯಾಕಂದರೆ ನೀವು ಸೌತ್ ಇಂಡಿಯಾ ಗಮನಿಸಿದಂಥ ಸಂದರ್ಭದಲ್ಲಿ ಸಿಂಗಲ್ ಚೈಲ್ಡ್ ಪಾಲಿಸಿಯನ್ನು ತುಂಬ ಜನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬೆಟರ್ಮೆಂಟ್ ಆಫ್ ಲೈಫ್, ಕ್ವಾಲಿಟಿ ಆಫ್ ಲೈಫ್ ಅನ್ನೋ ಕಾರಣಕ್ಕೆ ಒಂದು ಲೆಕ್ಕಾಚಾರ. ಆದರೆ ಎಗೇನ್ ಕಮಿಂಗ್ ಟು ಮುಸ್ಲಿಂ ಕಮ್ಯುನಿಟಿ ಅಂತ ಬಂದಂಥ ಸಂದರ್ಭದಲ್ಲಿ ಇಂತಹ ಯಾವುದೇ, ಯಾಕಂದರೆ ವೈಯಕ್ತಿಕ ಕಾನೂನುಗಳಿವೆ ಮತ್ತು ಅತಿ ದೊಡ್ಡ ಮಹತ್ವಾಕಾಂಕ್ಷೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆಫ್ ಲೈಫಲ್ಲಿ ಕಾಣಿಸ್ತಾ ಇದೆ ಇಲ್ವಾ? ನಮ್ಮಲ್ಲಿ ಕೆಲವು ಜನಮತ ಮಾಡಿದಂಥ ಸಂದರ್ಭದಲ್ಲಿ ಏನು ನಮ್ಮ ವರದಿಗಾರರು ಮತ್ತು ನಮ್ಮ ನಿರೂಪಕರು ಕೇಳಿದಂಥ ಪ್ರಶ್ನೆಗೆ ಇಷ್ಟೊಂದು ಜನ ಮಕ್ಕಳು ಅಂದರೆ ಓಟ್ ಹಾಕಕ್ಕೆ ಏನು ಅಂತ ಅಂದರೆ ಅಷ್ಟರ ಮಟ್ಟಿಗೆ ಅದು ಎಲ್ಲ ಕಮ್ಯುನಿಟಿನಲ್ಲೂ ಇದೆ, ನಾಟ್ ಓನ್ಲಿ ಮುಸ್ಲಿಂ ಅಂತಲ್ಲ. ಆದರೆ ಪ್ರಮಾಣ ಮುಸ್ಲಿಮರಲ್ಲಿ ಜಾಸ್ತಿ ಇದೆ, ಯಾಕಂದರೆ ವೈಯಕ್ತಿಕ ಕಾನೂನುಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ. ಸೊ ಆ ಕಾರಣಕ್ಕೆ ಈ ಸಂಪತ್ತಿನ ಮರು ಹಂಚಿಕೆ, OBC ಕೋಟದ ಜಾತಿ ಜನಗಣತಿ ಮತ್ತು ಜಾತಿ ಸಮೀಕ್ಷೆ ಇದೆಲ್ಲವನ್ನ ಮಾಡಿದಂಥ ಸಂದರ್ಭದಲ್ಲಿ ಈಗ ಯಾವ ಒಂದು ಸಾಮಾಜಿಕ ನ್ಯಾಯವನ್ನು ಕಾಂಗ್ರೆಸ್ ಮಾತಾಡ್ತಾ ಇದೆ ಆ ಒಂದು ಮಾತಾಗುಳಿಯಲ್ಲ, ಅದು ಡಿಸ್ಟ್ರಿಬ್ಯೂಷನ್ ತುಂಬಾ ಏನು ಇರ್ರಿವರ್ಸಬಲಿ, ತುಂಬಾ ವೇರಿಯಬಲಿ ಆಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಈ ಒಂದು ಡಾಟಾವನ್ನು ಬಳಸ್ತಾ ಇದೆ ಬಿಜೆಪಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗುತ್ತೆ ವ್ಯೂವರ್ಸ್ ಅಥವಾ ಅವರ ವೋಟರ್ಸ್ಗೆ ಅನ್ನುವಂಥದ್ದು ಕುತೂಹಲ ಗುಡಿ. ಖಂಡಿತವಾಗಿಯೂ ಇಲ್ಲಿ ಚಿದಾನಂದ ಪಟೇಲ್ ಮಧು ಒಂದು ಪ್ರಮುಖವಾದಂಥ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರೆ, ಏನಂದ್ರೆ ಈ ಒಂದು ಲಾ ಅಂತ ನಾವಿಬ್ಬರು ನಮಗಿಬ್ಬರು ಅಂತ ಬಂತು, ನಾವಿಬ್ಬರು ನಮಗೊಬ್ಬರು ಅಂತ ಹೇಳಿ ಕೂಡ ಕಾನೂನು ಅಂದ್ರೆ ಸರ್ಕಾರದ ಘೋಷಣೆಗಳು ಬದಲಾಯಿತಾ ಹೋಯಿತು. ಇದರಲ್ಲಿ ಒಂದು ಮುಸ್ಲಿಮರ ವಿಚಾರಕ್ಕೆ ಬಂದಾಗ ಪರ್ಸನಲ್ ಲಾ ಅಂತ ಇದೆ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೈಲ್ಡ್ ಕಂಟ್ರೋಲಿಂಗ್ ಪಾಲಿಸಿ ಅಂತ ಇಲ್ಲ. ಯಾಕಂದ್ರೆ ಅದು ಧರ್ಮದ ವಿಚಾರವಾಗಲೂ ಕೂಡ ಅವರು ಸಾಕಷ್ಟು ಬಾರಿ ಮಾತನಾಡುವಾಗ ಹೇಳ್ತಾರೆ ನಾವು ಆ ರೀತಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಇನ್ನೊಂದು ಕಡೆ ಹಿಂದೂಗಳ ವಿಚಾರಕ್ಕೆ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು, ಜೊತೆಗೆ ಕ್ವಾಲಿಟಿ ಆಫ್ ಲೈಫ್ ಅಂತ ವಿಚಾರಗಳು ಬಂದಾಗ ಈ ಒಂದು ವ್ಯತ್ಯಾಸ ಬಂದಾಗ ಈ ಡಿಫರೆನ್ಸ್ ಕಾಣ್ತಾ ಇದೆಯಾ ಅಂತ ನಾವು ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ಅಫ್ಕೋರ್ಸ್ ನಿಮಗೆ ಬಹುತೇಕ ಹಿಂದೂಗಳು ಅದರಲ್ಲೂ ಕೂಡ ಶ್ರೀಮಂತ, ಮೇಲ್ಮಧ್ಯಮ ಮತ್ತು ಮಧ್ಯಮ ವರ್ಗದವರು ನಗರೀಕರಣಕ್ಕೆ ಒಳಗೊಂಡಿರ್ತಕ್ಕಂಥದ್ದು. ನಗರೀಕರಣಕ್ಕೆ ಒಳಗೊಂಡಂಥವರು ಎಲ್ಲ ಒಂದು ಕಡೆ ಅವರ ಜೀವನ ಶೈಲಿ ಮತ್ತಷ್ಟು ಚೆನ್ನಾಗಿರಲಿ. ಈಗ 3 ಮಕ್ಕಳಿಗೆ ಖರ್ಚು ಮಾಡೋಂಥದ್ದನ್ನು 1 ಅಥವಾ 2 ಮಕ್ಕಳಿಗೆ ಖರ್ಚು ಮಾಡೋದ್ರಿಂದ ಸದೃಢವಾಗಿರ್ತಾರೆ. ಅದು ಅವರ ಆರೋಗ್ಯದ ವಿಚಾರ ಇರುವಂಥದ್ದು, ಫುಡ್ ವಿಚಾರ ಇರುವಂಥದ್ದು ಮತ್ತು ಎಜುಕೇಷನ್ ವಿಚಾರ ಇರುವಂಥದ್ದು ಈ ಲೆಕ್ಕಾಚಾರ, ಅದು ಆರ್ಥಿಕವಾಗಿ ಲೆಕ್ಕಾಚಾರ. ಇನ್ನು ಕೆಳ ಮಧ್ಯಮ ಮತ್ತು ಮಧ್ಯಮ ವರ್ಗದವರು ಕೂಡ ಎಲ್ಲ ಒಂದು ಕಡೆ 2 ಮಕ್ಕಳು ಅಥವಾ 3 ಮಕ್ಕಳು ಮಾಡ್ಕೊಳ್ಳೋದ್ರಿಂದ ನಮಗೆ ಅವರಿಗೆ ಎಜುಕೇಷನ್ ಕೊಡ್ಸೋಕ್ಕೆ ಕಷ್ಟ, ಅವರಿಗೆ ಊಟ ಬಟ್ಟೆ ಕೊಡಿಸ್ಲಿಕ್ಕೆ ಕಷ್ಟ, ನಮ್ಮ ಸಂಬಳದಲ್ಲಿ ನಾವು ಅವ್ರನ್ನ ದುಡಿದು ಸಾಕ್ಲಿಕ್ಕೆ ಕಷ್ಟ ಅಂತ ಈ ಮನೋಭಾವನೆಯಿಂದ ಬಹುತೇಕರು ಒಬ್ಬರೇ ಮಕ್ಕಳು ಸಾಕು ಅನ್ನೋದು ಕಾರಣಗಳು ಕೂಡ ಇದು ಕಾರಣ ಆಗಿರೋ. ಹಾಗಾಗಿ ನಿಮಗೆ ಗಮನಿಸ್ಬೋದು, ನಿಮಗೆ 7.82% ಕಳೆದ 50ರಿಂದ 2015ರವರೆಗೆ ಒಂದಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ಇದು ಈ ಮನೋಭಾವನೆ. ಮತ್ತೊಂದು ಕಡೆ ಇದರಲ್ಲಿ ಒಂದಷ್ಟು ಎಜುಕೇಟೆಡ್ಸು ಮತ್ತು ಅನ್ಎಜುಕೇಟೆಡ್ಸ್ ಅಂತಿದೆ. ಈ ಅಕ್ಷರಸ್ಥರು ಈ ರೀತಿ ಥಿಂಕ್ ಮಾಡ್ತಾರೆ ಮತ್ತು ಒಂದಷ್ಟು ಅನಕ್ಷರಸ್ಥರು ಅವರಿಗೆ ಹೆಂಗೋ ನಾವು ಅವರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕಾಗಿಲ್ಲ ಮತ್ತು ಅವರ ಜೀವನವನ್ನು ವಯಸ್ಸಿಗೆ ಬಂದಮೇಲೆ ನೋಡ್ಕೊಳ್ತಾರೆ, ಅವ್ರು ಯಾವ ಕೆಲಸ ಮಾಡೋಕ್ಕೂ ನಾವು ಇದ್ದೀವಿ ಅಂತ ಒಂದು ಮೈಂಡ್ ಸೆಟ್ ಇದ್ದಂಥ ಸಂದರ್ಭದಲ್ಲಿ ಈ ಥರ ಹೆಚ್ಚು ಕೆಲವರು ಅದ್ರ ಬಗ್ಗೆ ಯೋಚನೆ ಮಾಡಲು ನೀವು ಗಮನಿಸ್ಬೋದು. ನೀವು ಬಹುತೇಕ ಕೆಲವು ಕೆಲಸಗಳಲ್ಲಿ ನೀವು ಒಂದು ಸಮುದಾಯದವರು ನೀವು ಎಲ್ಲ ಕೆಲಸವನ್ನು ಅವ್ರು ಮಾಡ್ತಾರೆ, ಎಲ್ಲ ಥರದ ಕೆಲಸವನ್ನು ಮಾಡ್ತಾರೆ. ಅವರು ಗ್ಯಾರೇಜ್ ಕೆಲಸವನ್ನು ಮಾಡ್ತಾರೆ, ಚರಂಡಿಯನ್ನು ಕ್ಲೀನ್ ಮಾಡ್ತಾರೆ, ಗಾರೆ ಕೆಲಸವನ್ನು ಮಾಡ್ತಾರೆ, ತುಂಬ ಹಾರ್ಡ್ ವರ್ಕಿಂಗ್ ಕೂಡ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆದರೆ ಒಂದು ಸಮುದಾಯದವರು ಅಂಥ ವರ್ಕ್ಗಳಿಗೆ ಯೋಚನೆ ಮಾಡಲ್ಲ. ಅವರ ಫ್ಯಾಮಿಲಿ ಮತ್ತು ಕುಟುಂಬದಿಂದ ನೋಡ್ತಾರೆ, ನಮ್ಮ ಮಗ ಯಾಕೆ ಗಾರೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅವರಾಗಲ್ಲ, ಮನೇಲಿ 5 ಜನ ಇದ್ದಾರೆ, 5 ಜನ ಕೆಲಸ ಮಾಡಲಿ ದುಡುತ್ತೀವಿ. ಎಷ್ಟು ಜನ ರೈತರು ಕೂಡ ಜಿತನಿ ಆಬಾದಿ ಉತ್ನಿ ಹಕ್ ಅಂತ ಏನು ಒಂದು ಕಾಯಿನ್ ಇವರು ಮಾಡಿದ್ರು ಕ್ಯಾಂಪೇನ್ ಅನ್ನ, ಆ ಒಂದು ಕ್ಯಾಂಪೇನೇ ನಿಜ ಆದರೆ ಅಥವಾ ಕ್ಯಾಂಪೇನ್ ಮಟೀರಿಯಲೈಸ್ ಆದರೆ ಆ ಮಟೀರಿಯಲ್ ಆದ್ರೆ ನಿಮ್ಮ ಒಂದು ಟ್ಯಾಕ್ಸ್ ಅಥವಾ ನಿಮ್ಮ ಒಂದು ಸಂಪತ್ತು ಏನಿದೆ ಜನರು ಕೊಡ್ತಾ ಇರುವಂತದ್ದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಒಂದು ಇನ್ಫಾರ್ಮಲ್ ಕ್ಯಾಂಪೇನ್ ಮಾಡ್ಲಿಕ್ಕೂ ಕೂಡ ಇಂತಹ ಡಾಟಾಗಳು ಈಗ ಚುನಾವಣೆ ಸಂದರ್ಭದಲ್ಲಿ ಈ ಡಾಟಾ ರಿಲೀಸ್ ಆಗಿರುತ್ತೆ. ನಿಮಗೆ ಈ ಡಾಟಾ ಇವತ್ತಿಂದಲ್ಲ, 2015 ಡಾಟಾ ಇದು. ಅಂದರೆ ಸುಮಾರು ಮೋದಿ ಸರ್ಕಾರ ಬಂದು 1 ವರ್ಷ ಆದಮೇಲೆ ಈ ಡಾಟಾ ತೆಗೆದಿರ್ತಕ್ಕಂಥದ್ದು. ಹಾಗಾಗಿ ಮಧು ಹೇಳ್ದಂಗೆ ಚುನಾವಣಾ ಸಂದರ್ಭದಲ್ಲಿ ಈಗ ನಾವು ಜಾತಿ ಜನಗಣತಿಯನ್ನು ಮಾಡ್ತೀವಿ, ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕಾಗಿದೆ, ಎಲ್ಲರಿಗೂ ಕೂಡ ಟ್ಯಾಕ್ಸು ಸಮಾನವಾಗಿ ಹಂಚಿಕೆ ಆಗಬೇಕಂತ
ಅಂತೇಳಿ ಚರ್ಚೆ ಆಗ್ತಿರೋದು ಮತ್ತು ಇಂಡಿಯಾ ಕೂಟದ ಅಜೆಂಡಾ ಕೂಡ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಹಾಗಾದರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿದೆ, ಸಂಪತ್ತು ಸಮಾನ ಹಂಚಿಕೆ ಆಗಿದೆ ಅಂತ ಹೇಳಿದರೆ ಯಾವ ಸಮುದಾಯದ ಸಂಪತ್ತನ್ನು ಅವರು ದುಡಿದಿದ್ದ ಸಂಪತ್ತನ್ನು ಅವ್ರು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸನ್ನು ಇನ್ಯಾವುದೋ ಸಮುದಾಯಕ್ಕೆ ಹಂಚ್ತಾರೆ ಅನ್ನೋ ಮೆಸೇಜನ್ನು ಕೂಡ ಪಾಸ್ ಮಾಡಬೇಕಾಗಿರುವಂಥದ್ದು. ಮತ್ತು ಜನಸಂಖ್ಯೆ ನಿಯಂತ್ರಣ ಸಂಬಂಧಪಟ್ಟ ದೇಶದಲ್ಲಿ ಸರಿಯಾದ ಕಾನೂನುಗಳು ಇಲ್ಲದೆ ಇರತಕ್ಕಂಥದ್ದು ಮತ್ತು ಕಾನೂನನ್ನು ಜಾರಿ ಮಾಡಲಿಕ್ಕೆ ಕೂಡ ಇಚ್ಛಾಶಕ್ತಿ ಇರತಕ್ಕಂಥದ್ದು ಮತ್ತು ಅದರ ಬಗ್ಗೆ ಸರ್ಕಾರಗಳು ಮತ್ತು ರಾಜಕಾರಣಿಗಳಿಗೂ ಕೂಡ ಎಲ್ಲ ಒಂದು ಕಡೆ ಆ ರೀತಿ ಇಚ್ಛಾಶಕ್ತಿ ಇಲ್ಲ. ಅವರಿಗೆ ಜನಸಂಖ್ಯೆ ಹೆಚ್ಚಾದಷ್ಟು ಮಧ್ಯಮ ವರ್ಗ ಒಂದು ಸಮುದಾಯವಾದಷ್ಟು ಅದನ್ನು ವೋಟ್ ಬ್ಯಾಂಕಿಂಗ್ ರಾಜಕಾರಣಕ್ಕಾಗಿ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ. ನಿಮಗೆ ಚೈನಾದಲ್ಲೂ ಕೂಡ ಅಲ್ಲಿ ಜನಸಂಖ್ಯೆ ಸ್ಫೋಟ ಆಯಿತು, ನಂತರ ಅಲ್ಲಿ ಒಂದು ಮಗುಗೆ ಮಾತ್ರ ಸೀಮಿತವನ್ನು ಮಾಡಿದ್ರು, ಸ್ಟ್ರಿಕ್ಟ್ಲಿ ಮಾಡಿದರು. ಅದು ಯಾವ ಮಟ್ಟಕ್ಕೆ ಆಯಿತು ಅಂತ ಹೇಳಿದ್ರೆ ಇವತ್ತು ಚೈನಾ ಜನಸಂಖ್ಯೆ ನಾವು ಎಲ್ಲ ಅನ್ಕೊಳ್ತಿದ್ರು ಇಡೀ ಪ್ರಪಂಚದ ಜನಸಂಖ್ಯೆಯಷ್ಟು ಚೈನಾ ಇನ್ನು 5 ವರ್ಷದಲ್ಲಿ ಆಗಿಬಿಡುತ್ತೆ ಅಂತ ಹೇಳ್ತಿದ್ರು. ಇವತ್ತು ಚೈನಾ ಜನಸಂಖ್ಯೆ ಇನ್ನೊಂದು 10 ವರ್ಷ ಆದರೆ ನಾವು ಚೈನಾವನ್ನು ಹಿಂದಿಕ್ಕುವಂಥ ಪರಿಸ್ಥಿತಿ. ಇದೇ ರೀತಿ ಆದರೆ ಮುಂದೆ ಹೋಗ್ತೀವಿ. ಆದರೆ ಜನಸಂಖ್ಯೆ ಸ್ಫೋಟ ಆದರೆ ಏನು ಸಮಸ್ಯೆ ಆಗುತ್ತೆ? ನಿಮಗೆ ಎಜುಕೇಷನ್ನು, ಹೆಲ್ತು, ಫುಡ್ಡು, ಟ್ರಾನ್ಸ್ಪೋರ್ಟು ಎಲ್ಲದಕ್ಕೂ ಕೂಡ ಇಡೀ ದೇಶದಲ್ಲಿ ತೊಂದರೆ ಆಗುತ್ತೆ. ನಿಮಗೆ ಜೀನಿಯಸ್ಗಳು ಸಿಗಲ್ಲ, ನಿಮಗೆ ಗಾರೆ ಕೆಲಸದವ್ರು ಸಿಗ್ತಾರೆ, ಆದರೆ ನಿಮಗೆ ದೇಶ ಕಟ್ಟುವಂಥ ಯೋಚನೆ ಮಾಡ್ತಕ್ಕ ಒಬ್ಬ ಸದೃಢವಾದ ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು, ಸೈಂಟಿಸ್ಟ್ಗಳು ಹುಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಆಹಾರದ ಕೊರತೆ ಆಗುತ್ತೆ, ಎಜುಕೇಷನ್ ಕೊಡಿಸ್ಲಿಕ್ಕಾಗಲ್ಲ, ಊಟ ಬಟ್ಟೆ ಕೊಡಿಸ್ಲಿಕ್ಕಾಗಲ್ಲ. ಆಗ ನಿಮಗೆ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬಹುಶಃ ಇದು ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿರುವಂಥದ್ದು. ಚುನಾವಣೆ ಸಂದರ್ಭ ಹೊರತುಪಡಿಸಿದ್ರೆ ಇದು ಅತಿ ದೊಡ್ಡ ಚರ್ಚೆ ಆಗುವಂಥ ವಿಷಯ. ಹೀಗಾಗಿ ಈಗ ಚುನಾವಣೆ ಇರೋದ್ರಿಂದ ನಾವು ಕೂಡ ಇದನ್ನು ರಾಜಕೀಯ ಹ್ಯಾಂಗಲ್ನಲ್ಲಿ ನೋಡಬೇಕಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಯಾಕೆ ಬಿಟ್ಟು 2015 ಇದು ಹತ್ರ ನಿಮಗೆ 15 ಅಂತ ಹೇಳಿದರೆ 9 ವರ್ಷ ಹಳೇದು. ಆದರೆ ಈ ಸಂದರ್ಭದಲ್ಲಿ ಯಾಕೆ ಬಿಟ್ಟರು ಅನ್ನೋದು ಕೂಡ ಅದು ಕೂಡ ರಾಜಕಾರಣದ ಒಂದು ಭಾಗ ಅಂತ ಆಗುತ್ತೆ. ರಾಜಕೀಯ ಹೊರತುಪಡಿಸಿ ಚುನಾವಣೆ ಹೊರತುಪಡಿಸಿ ಬಿಟ್ಟಿದ್ರೆ ಇದು ಬಹುಶಃ ಅತಿ ದೊಡ್ಡ ಚರ್ಚಿತ ವಿಷಯ, ಸಾಮಾಜಿಕವಾಗಿ ಅತಿ ದೊಡ್ಡ ಚರ್ಚಿತ ವಿಷಯ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಕ್ಷೇತ್ರದ ಬಗ್ಗೆ ಚರ್ಚೆಯನ್ನ ಮಾಡುವಂತದ್ದಿದೆ. ಅದು ಕರ್ನಾಟಕದಲ್ಲ, ಬದಲಾಗಿ ಹೈದರಾಬಾದ್ ಬಗ್ಗೆ ನೋಡ್ತಾ ಹೋಗೋಣ. ಹೈದರಾಬಾದ್ನ ಲೋಕ ರಣವನ್ನ ಗೆಲ್ಲೋದಕ್ಕೆ ಮಹಾ ಕಾಳಗವನ್ನೇ ಮಾಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಸದುದ್ದೀನ್ ಓವೈಸಿ ವರ್ಸಸ್ ಮಾಧವಿ ಲತಾ ಅವರು, ಇವರಿಬ್ಬರ ಮಧ್ಯದಲ್ಲಿ ಜಿದ್ದಾಜಿದ್ದಿನ ಕಾಳಗ ನಡೀತಾ ಇರುವಂಥದ್ದು. ಅಸದುದ್ದೀನ್ ಓವೈಸಿ ವರ್ಸಸ್ ಮಾಧವಿ ಲತಾ ಮಧ್ಯೆ ಜಿದ್ದಾಜಿದ್ದಿನ ಕಾಳಗ ನಡೀತಾ ಇರುವಂಥದ್ದು. ಮುಸ್ಲಿಂ ನಾಯಕ ಓವೈಸಿ ಕೋಟೆಯಲ್ಲಿ ಕಮಲ ಅರಳುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇರೋದೇ ಇಲ್ಲಿ ರೋಚಕವಾಗಿ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ 40 ವರ್ಷಗಳಿಂದ ಅಲ್ಲಿ ಬೇರೆ ಯಾರು ಕೂಡ ಗೆದ್ದಿಲ್ಲ. ಅಂತಹ ಒಂದು ಕ್ಷೇತ್ರವನ್ನ ಈ ಬಾರಿ ಬಿಜೆಪಿ ಗೆಲ್ಲುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನ ಮೂಡೋ ರೀತಿಯಾಗಿ ಮಾಡಿದ್ದಾರೆ ಮಾಧವಿ ಲತಾ. ಈ ಒಂದು ವಿಚಾರವನ್ನ ಗಮನಿಸೋದಾದ್ರೆ ಮೊದಲು ನಿಜಕ್ಕೂ ಕೂಡ ಅಲ್ಲಿ 40 ವರ್ಷಗಳಿಂದ ಸತತವಾಗಿ ಬಿಜೆಪಿಯೇತರ ಪಕ್ಷಗಳಿರ್ತಕ್ಕಂಥದ್ದು ಒಂದನೆಯದ್ದು. ಎರಡನೆಯದಾಗಿ ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರ, ಅಲ್ಲಿ ಅಸದುದ್ದೀನ್ ಓವೈಸಿ ಗೆಲುವು ಅತಿ ಸರಳ ಅಂತೇಳಿ ಇಷ್ಟು ದಿನ ಎಣಿಸ್ಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಇಕ್ವೇಷನ್ಸ್ ಬದಲಾಗ್ತಾ ಇದೆಯಾ ಅಂತ, ಬದಲಾಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯ ಒಂದು ಕಂಟೆಸ್ಟಿಂಗ್ ಮೆಥಡಾಲಜಿ ಅಥವಾ ಅದರ ಒಂದು ಅಗ್ರೆಷನ್ ಇಂದ ಆ ರೀತಿ ಕಾಣಿಸ್ತಾ ಇದೆ. ಆದರೆ ಈ ಸಲವೂ ಕೂಡ ಆ ಓಲ್ಡ್ ಸಿಟಿಯ ಫ್ಲೇವರ್ ಏನಿದೆ ಅಂದ್ರೆ ಆ ಚಾರ್ಮಿನಾರ್ ಟೀ ಇರ್ಬೋದು ಅಥವಾ ಆ ಒಂದು ಒಸ್ಮಾನಿಯಾ ಬಿಸ್ಕೆಟ್ ಇರ್ಬೋದು, ಅದರ ಫ್ಲೇವರ್ ನಮಗೇನೆ ಅನ್ನುವಂಥ ವಿಶ್ವಾಸದಲ್ಲಿ MIM ಪಕ್ಷ ಇರುವಂಥದ್ದು. ಯಾಕಂದ್ರೆ ನೋಡಿ, ಗ್ರ್ಯಾಜುವಲಿ ಅವರ ತಂದೆ 6 ಸಲ ಆ ಒಂದು ಕ್ಷೇತ್ರವನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದು ಸುಲ್ತಾನ್ ಸಲಾವುದ್ದೀನ್ ಓವೈಸಿ. ಅದಾದ್ಮೇಲೆ ಇವರು 4 ಸಲ ಸ್ಟ್ರೈಟ್ ಟರ್ಮ್ಸ್, ಅದಾದ್ಮೇಲೆ ಈ ಸಲವೂ ಕೂಡ ಗೆಲ್ಲುವಂಥ ಲೆಕ್ಕಾಚಾರದ ಇದೆ. ಅದಕ್ಕೆ ಪೂರಕವಾಗಿ ಆ ಒಂದು ಲೋಕಸಭಾ ಸೆಗ್ಮೆಂಟ್ ಅಲ್ಲಿ ಬರುವಂಥ ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದು ಏನು 7 ಇದಾವೆ, ಅದು 7ರಲ್ಲಿ ಒಂದು ಮಾತ್ರ ಗೋಚಮಹಲ್ ಬಿಜೆಪಿಗಿದೆ, ಉಳಿದ ಎಲ್ಲವೂ ಕೂಡ MIM ತೆಕ್ಕೆಯಲ್ಲಿದೆ. ಸೊ ಬಹು ಬಾಹುಳ್ಯ ಇರುವಂಥ ಒಂದು ಮುಸ್ಲಿಂ ಮತ ಬ್ಯಾಂಕು, ಆ ಒಂದು ಮುಸ್ಲಿಂ ಮತ ಬ್ಯಾಂಕಿಗೆ ಬೇಕಿರುವಂಥ ಒಂದು ಫುಡ್ ಏನಿದೆ ಅದನ್ನ ಕ್ಯಾಟರ್ ಮಾಡುವಂಥ ಒಂದು ಅಗ್ರೆಷನ್ ಅಥವಾ ಆ ಒಂದು ಮೆಥಡಾಲಜಿ ಅಸದುದ್ದೀನ್ ಓವೈಸಿಯಲ್ಲಿ ಇರುವಂಥದ್ದು ಮತ್ತು ಅವ್ರ ಬ್ರದರ್ಸ್ ಕೂಡ ಅಂಥದ್ದೇ ಮಾಡ್ಕೊಂಡು ಬಂದಿರುವಂಥದ್ದು. ಇವತ್ತು ಕೂಡ ಏನದು ಅತಿ ದೊಡ್ಡ ಒಂದು ವಿವಾದ ಕಾಂಟ್ರವರ್ಸಿ ಏನಾಗಿದೆ, 15 minutes ವರ್ಸಸ್ 15 seconds ಅಂತ ಏನು ನವನೀತ್ ರಾಣಾ ಮಾತನಾಡಿರುವಂಥದ್ದು ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಕ್ಯಾಂಪೇನ್ ಮಾಡುವಂಥ ಸಂದರ್ಭದಲ್ಲಿ. ಮತ್ತು ಅವರು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅವತ್ತು ನಿಮ್ಮ ಬ್ರದರ್ ಸುಮಾರು ಹಿಂದೆ ಹಲವಾರು ವರ್ಷಗಳ ಹಿಂದೆ ಏನು ಹೇಳಿದ್ರು, 15 ನಿಮಿಷ ಕೊಡಿ ನಾವು ಏನು ಮಾಡಿ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ರಲ್ಲ ಅಕ್ಬರುದ್ದೀನ್, ಅದಕ್ಕೆ ಬರೀ 15 ಸೆಕೆಂಡ್ ಕೊಡಿ ನಮಗೆ ಅಂತ ಇವರು ಏನು ಹೇಳಿದ್ದಾರೆ. ಅದೇ ಅಂದರೆ ಇದೇ ಮಾಧವಿ ಲತಾ ಪರವಾಗಿ ಕ್ಯಾಂಪೇನ್ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಇವರು ಹೇಳಿದ್ದಾರೆ, ನಾವಿಲ್ಲಿ ಒಂದು ಜರ್ಮನ್ನಲ್ಲಿ ಯಾವ ರೀತಿ ಜ್ಯೂಸ್ ಬದುಕ್ತಾ ಇದ್ರು ಆ ರೀತಿ ಪರಿಸ್ಥಿತಿ ಇದೇನಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದು. ಪ್ರಚಾರದ ಒಂದು ರ್ಯಾಲಿಯಲ್ಲಿ ಒಂದು ಕಲ್ಪನಾತೀತವಾಗಿ ನೀವು ಮಸೀದಿ ಕಡೆಗೆ ಬಾಣವನ್ನು ಬಿಡ್ತೀರಾ, ನೀವು ಜೈ ಶ್ರೀರಾಮ್ ಅಂತ ಹೇಳಲಿಕ್ಕೆ ನಮಗೆ ಅಬ್ಜೆಕ್ಷನ್ ಇಲ್ಲ, ಆದರೆ ಅದು ಯಾರ ಅಟ್ ಕಾಸ್ಟ್ ಆಫ್ ಯಾರು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಅವರು ಕೂಡ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅಲ್ಲಿರುವಂಥ ಟ್ರೆಡಿಷನಲ್ ಕನ್ಸರ್ವೇಟಿವ್ ಮುಸ್ಲಿಂ ವೋಟ್ ಬ್ಯಾಂಕಿಗೆ ಏನು ಬೇಕು ಅದನ್ನು ಕೇಟ್ರಿಂಗ್ ಮಾಡ್ತಾ ಇದ್ದಾರೆ.
ವಿಸ್ ಅದನ್ನು ನಾವು ಇಲ್ಲಿ ಮಾಧವಿ ಲತಾ ಅವರು ನೋಡಿದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫೈರ್ ಬ್ರ್ಯಾಂಡು ಮತ್ತು ಹಿಂದುತ್ವದ ಅಜೆಂಡಾ, ಮೋದಿಯವರ ವರ್ಚಸ್ಸಿನ ಲೆಕ್ಕಾಚಾರ, ಗೋಶಾಮಹಲ್ನಂಥ ಒಂದು ಕ್ಷೇತ್ರದಲ್ಲಿರುವಂಥ BJPಯ ಸಂಘಟನೆ, ಹೀಗೆ ಎಲ್ಲ ಲೆಕ್ಕಾಚಾರಗಳಿದ್ದರೂ ಕೂಡ ಅವರು ಮಾತನಾಡ್ತಿರುವಂಥದ್ದು ಒಂದು ಸ್ಟ್ರೈಟ್ ಅವೇ ಅಗ್ರೆಷನ್ ಇದ್ದೇ ಇದೆ ಹಿಂದುತ್ವ ಅನ್ನುವಂಥದ್ದು. ಅದರ ಹೊರತಾಗಿ ಈ ಓಲ್ಡ್ ಸಿಟಿ ಇನ್ನೂ ಕೂಡ ಇಷ್ಟು ಕಂಜೆಸ್ಟೆಡ್ ಆಗಿರಬೇಕಾ, ಇಲ್ಲಿನ ಟ್ರಾಫಿಕ್ ಇಷ್ಟು ಅಸಹನೀಯವಾಗಿರಬೇಕಾ, ಮೂಲಭೂತ ಸೌಕರ್ಯಗಳಿರಬೇಕಾ, 6 ದಶಕದಿಂದ ಅವ್ರ ತಂದೆ 6 ಟರ್ಮಿಂದ ಅವ್ರ ತಂದೆ ಇದ್ದಾರೆ, 4 ಟರ್ಮಿಂದ ಇವರಿದ್ದಾರೆ, ಏನು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಅನ್ನುವಂಥ ಒಂದು ಹೈದರಾಬಾದ್ ಎಂಟೈರ್ ಔಟ್ಸ್ಕರ್ಟ್ ಬೇರೆ ರೀತಿ ಚೇಂಜ್ ಆಗ್ತಿರುವಂಥ ಸಂದರ್ಭದಲ್ಲಿ ಅಥವಾ ಹೊಸದಾಗಿ ಎಕ್ಸ್ಟೆಂಡ್ ಆಗುವಂಥ ದಾಬಾಸ್ಪೇಟೆ, ಹೇಗೆ ಬೇರೆ ಬೇರೆ ನಗರದ ಮುಂದುವರೆದ ಭಾಗಗಳು ಬೇರೆ ಬೇರೆ ರೀತಿ ಅಲ್ಲಿ ದಿಲ್ಸುಖ್ ನಗರ ಇಂಥವೆಲ್ಲವೂ ಕೂಡ ಚೆನ್ನಾಗಿ ಡೆವಲಪ್ ಆಗ್ತಿದ್ರು ಕೂಡ, ಆದರೆ ಈ ಒಂದು ಪ್ರದೇಶ ಓಲ್ಡ್ ಸಿಟಿ ಯಾಕೆ ಇನ್ನೂ ಕೂಡ ಎಷ್ಟು ಕಂಜೆಸ್ಟೆಡ್ ಆಗಿದೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಅನ್ನುವಂಥ ಒಂದು ಅಭಿವೃದ್ಧಿ ಅಜೆಂಡಾವನ್ನು ಇಟ್ಕೊಂಡು ಇವರು ಮತವನ್ನು ಕೇಳ್ತಾ ಇದ್ದಾರೆ. ಮತ್ತು ಟ್ರಿಪಲ್ ತಲಾಖನ್ನು ಏನು ಅಬಾಲಿಷ್ ಮಾಡುವಂಥ ಅವರ ಒಂದು ಪಕ್ಷದ ಒಂದು ಅಜೆಂಡಾ ಅಥವಾ ಆ ಒಂದು ಎಕ್ಸಿಕ್ಯೂಷನಲ್ ವಿಷನರಿ ಏನಿದೆ ಅದನ್ನು ಅವರು ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಮುಸ್ಲಿಂ ವಿಮೆನ್ ಏನು ಅಸ್ಯೂಮ್ ಟು ಬಿ ಅಲ್ಲಿ ಅವರಿಗೆ ಒಂದು ಅಸಹನೀಯ ಸಮಸ್ಯೆಗಳಿದ್ದಾವೆ ಸಮುದಾಯದೊಳಗಡೆ ಅಥವಾ ಕುಟುಂಬದೊಳಗಡೆ ಅನ್ನುವಂಥದ್ದನ್ನು ಅದನ್ನು ಓಟಾಗಿ ಕನ್ವರ್ಟ್ ಮಾಡಬೇಕು. UPL ಆದಂಥ ಕೆಲವು ಸ್ವಿಂಗ್ ಏನಾಗಿತ್ತು ಮುಸ್ಲಿಂ ಮತ ಬ್ಯಾಂಕಲ್ಲಿ ಅಂಥದ್ದೊಂದು ರೆಪ್ರೆಸೆಂಟೇಷನ್ ಇಲ್ಲಿ ತಗೊಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇವರು ಅಷ್ಟೇ ಪ್ರಮಾಣದಲ್ಲಿ ಕನ್ಸರ್ವೇಟಿವ್ ಆಗಿ ಅವರ ವೋಟ್ ಬ್ಯಾಂಕನ್ನು ಅಸಾದುದ್ದೀನ್ ವಯಸ್ಸು ಕೂಡ ಹೋಲ್ಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ. ನಿಮ್ಮ ಪ್ರಕಾರ ಹೇಗಿದೆ ಅಂತ ಈಗ ಒಂದು ಹೈದರಾಬಾದ್ ಇದೆಯಲ್ಲ ಅದೊಂಥರ ಟೆರಿಟರಿ ಆಗಿದೆ. ನೀವು OIC ಫ್ಯಾಮಿಲಿದು ಒಂಥರ ಟೆರಿಟರಿ ಆಗಿದೆ, ರಿಪಬ್ಲಿಕ್ ಆಫ್ OIC ಫ್ಯಾಮಿಲಿ ಆಗಿದೆ ಹೈದರಾಬಾದ್. ಲೋಕಸಭೆ ಚುನಾವಣೆ ವಿಚಾರಕ್ಕೆ ಬಂದಾಗ ಕಳೆದ 50 ವರ್ಷಗಳಿಂದಲೂ ಕೂಡ ಅವ್ರ ಕುಟುಂಬದ ಹಿಡಿತದಲ್ಲಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ 7 ಕ್ಷೇತ್ರದಲ್ಲಿ 6 ಕ್ಷೇತ್ರಗಳಲ್ಲಿ MIM ಇರ್ತಕ್ಕಂಥ OIC ಪಾರ್ಟಿನೇ ಅಧಿಕಾರದಲ್ಲಿರ್ತಕ್ಕಂಥ ಮತ್ತು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಆಗಿರ್ತಕ್ಕಂಥ 77% ಮತದಾರರೇ ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ. ಹಾಗಾಗಿ ಅವರು ಒಗ್ಗಟ್ಟು ಮುಸ್ಲಿಂ ಕ್ಯಾಂಡಿಡೇಟ್ ನಿಂತಿದ್ದ OIC ಕುಟುಂಬಕ್ಕೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ನಿರಂತರವಾಗಿ ಸುಮಾರು 50 ವರ್ಷದಿಂದ ಮತವನ್ನು ಹಾಕ್ತಿರುವಂಥದ್ದು. ಮತ್ತು ಈ ಬಾರಿ ಯಾಕಂತೇಳಿ ನಿಮಗೆ ಕಳೆದ ಬಾರಿ BJPಯ ಡಾಕ್ಟರ್ ಭಗವಂತರಾವ್ ಅವರು 2,35,285 ಮತಗಳನ್ನು ತೆಗೆದುಕೊಂಡ್ರು. ನಿಮಗೆ ಸುಮಾರು 2 ಲಕ್ಷ ಲೀಡನ್ನು OIC ಪಡೆದುಕೊಂಡ್ರು. ಮತ್ತು ಕಾಂಗ್ರೆಸ್ದು 49,994 ಮತಗಳನ್ನು ಪಡೆದು ಲಾಸ್ಟ್ ಟೈಮ್ BRS ಕೂಡ ಅಂತ ಏನು ಆಗ ಏನು ಇದು ಮಾಡಲಿಲ್ಲ. ಆದರೆ ಈ ಸಾರಿ BRS ಕೂಡ ಆಗಿದ್ದರಿಂದ ಮತ ಧ್ರುವೀಕರಣ ಆಗುತ್ತೆಂಬ ಲೆಕ್ಕಾಚಾರ ಕೂಡ MIM ಅವ್ರದ್ದು ಇರ್ತಕ್ಕಂಥದ್ದು. ನಿಮಗೆ ಗ್ರೇಟರ್ ಹೈದರಾಬಾದನ್ನ ಭಾರತೀಯ ಜನತಾ ಪಕ್ಷ ಇನ್ನೇನು ಹೈದರಾಬಾದ್ ಅಂತಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಧಿಕಾರ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅನ್ನೋ ಒಂದು ಕಲ್ಪನೆಯ ನಡುವೆಯೂ ಕೂಡ ಗ್ರೇಟರ್ ಹೈದರಾಬಾದ್ನಲ್ಲಿ ಅಧಿಕಾರ ಹಿಡಿಯುವಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ವಲಸಿಗ ಮತದಾರ ಇರ್ತಕ್ಕಂಥದ್ದು, ವಲಸಿಗ ಹಿಂದೂ ಮತದಾರ ಇರ್ತಕ್ಕಂಥ. ಹಾಗಾಗಿ ಒಂದಷ್ಟು ಭರವಸೆಯ ಬೆಳಕು ಈಗ ಚೆಲ್ಲಿದೆ ಅಂತ ಹೇಳ್ತಿರುವಂಥದ್ದು. ಅವರು ಗೆಲ್ಬೋದು ಸೋಲ್ಬೋದು. ಆದರೆ ಮಾಧವಿ ಲತಾರವರು ಈ ಸಂದರ್ಭದಲ್ಲಿ ಒಂದಷ್ಟು ಚುನಾವಣಾ ರಣಕಣವನ್ನು ಧೂಳೆಬ್ಬಿಸಿರ್ತಕ್ಕಂಥದ್ದು, ಹವಾ ಎಬ್ಬಿಸಿರುವಂಥದ್ದು, ಅದು MIMಗೂ ಕೂಡ ನಿದ್ದೆಗೆಡಿಸಿರುವಂಥದ್ದು. ಹಾಗಾಗಿ ಅವರ ಪ್ರತಿಯೊಂದು ಭಾಷಣಕ್ಕೂ ಕೂಡ ಸಾಮಾನ್ಯವಾಗಿ MIMನ OIC ಕೂಡ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸೋಕ್ಕೆ ಒಂದಷ್ಟು ಭಾವನಾತ್ಮಕವಾಗಿ ಮಾತನಾಡ್ತಿದ್ರು. ಅದು ಕುರಾನ್ ಇರ್ಬೋದು, ಪೈಗಂಬರ್ ವಿಚಾರ ಇರುವಂಥದ್ದು, ಮುಸ್ಲಿಮ್ನ ವೈಯಕ್ತಿಕ ಲಾಗಳ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಈಗ ಭಾರತೀಯ ಜನತಾ ಪಕ್ಷದ ನಾಯಕರ ಚುನಾವಣಾ ಪ್ರಚಾರದ ಹೇಳಿಕೆಗಳಿಗೆ ಕೌಂಟರ್ ಕೊಡಲಿಕ್ಕೆ ಆರಂಭಿಸಿದ್ದಾರೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಅವರು ಸೋಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಗೆಲ್ಲುಗೂ ಕೂಡ ಅವರ ಏನು ಮತಗಳಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅದು ಮೆಟ್ಟಿಲುಗಳಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಈ ಬಾರಿ BRS ಕೂಡ ಅಲ್ಲಿ ಸೀರಿಯಸ್ ಆಗಿ ಅಲ್ಲಿ ಅಟೆಂಪ್ಟ್ ಮಾಡ್ತಿರ್ತಕ್ಕಂಥದ್ದು. ಆದರೆ ನಿಮಗೆ YSR ಅಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಮತ್ತು MIM ಇದೆಯಲ್ಲ, ಸ್ಟ್ಯಾಂಡ್ ಇದೆಯಲ್ಲ, ಅವರು ಪ್ರತಿಯಾಗಿ ಅವ್ರ ಸ್ಟ್ಯಾಂಡ್ ನಿಮಗೆ MIM ಅವರಿಗೆ ನಿಜವಾಗ್ಲೂ ಈ ದೇಶದ ರಾಜಕಾರಣಿಗಳಿಗೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ಈ ದೇಶದ ಎಲ್ಲ ವ್ಯವಸ್ಥೆಗಳೇನಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಏನೋ ಕೆಲಸ ಮಾಡೋದು ಆಗಿದ್ರೆ ಇವತ್ತು 100% ಆಗಿದ್ರೆ ನಿಮಗೆ OIC ಈ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಕಟ್ಟರ್ ಕುರಾರನ್ನು ಇದು ಮಾಡ್ತಾರೆ, ಅದು ವೈಯಕ್ತಿಕವಾಗಿರೋ ಆ ಸಮುದಾಯದ. ಆದರೆ ದೇಶದ ವಿಚಾರ ಬಂದಂಥ ಸಂದರ್ಭದಲ್ಲಿ ಆತ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಅವರ ಹೇಳಿಕೆಗಳಿದ್ದಾವಲ್ಲ, ಆ ಹೇಳಿಕೆಗಳಿಂದ ಇವತ್ತು ಎಷ್ಟೋ ಬಾರಿ ಜೈಲಿಗೆ ಹೋಗಬೇಕಾಗಿತ್ತು. ಅವರ ಮತ ಧ್ರುವೀಕರಣಕ್ಕಾಗಿ ಹಿಂದೂಗಳ ವಿರುದ್ಧ ಹೇಳಿಕೆ ಕೊಡುವಂಥದ್ದು. ನಿಮಗೆ ಗ್ರೇಟರ್ ಅಲ್ಲಿ ಹೈದರಾಬಾದ್ ಬಿರಿಯಾನಿ ಇದೆಯಲ್ಲ, ನಿಮಗೆ ಹೈದರಾಬಾದ್ ಬಿರಿಯಾನಿ ಭಾರಿ ಫೇಮಸ್ಸು. ಅವ್ರು ಹೇಳ್ತಾರೆ ಹೈದರಾಬಾದ್ ಬಿರಿಯಾನಿನ ನಾವೇ ತಿನ್ನಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅವರಲ್ಲಿ ಭಾಷಣಕ್ಕೆ ಬರತಕ್ಕಂಥವ್ರು ಹೈದರಾಬಾದ್ ಬಿರಿಯಾನಿ ನಾವು ಮಾತ್ರ ತಿನ್ನಲಿಕ್ಕೆ ಸಾಧ್ಯ, ಬೇರೆಯವ್ರು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮುಖಾಂತರ ಅಂದರೆ ನಿಮಗೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಸವಾಲನ್ನು ಎಸಿತಾರೆ. ಆದರೆ ಮಾಧವಿ ಲತಾ ಅವರು ಒಂದಷ್ಟು ಟೆನ್ಸ್ ಕ್ರಿಯೇಟ್ ಮಾಡಿರುವಂಥದ್ದು ನಿಜ. ಮತ್ತು ಗ್ರೇಟರ್ ಹೈದರಾಬಾದು ಭಾರತೀಯ ಜನತಾ ಪಕ್ಷದ ತೆಕ್ಕೆಯಲ್ಲಿ ಇರೋದ್ರಿಂದ
ಅವರು ದೊಡ್ಡ ಮಟ್ಟದ ಫೈಟ್ ಕೊಡೋದು ಖಚಿತ ಆಗಿರ್ತಕ್ಕಂಥ. ಆದರೆ ನಿಮಗೆ BRS ಬಹುಶಃ ಕಾಂಗ್ರೆಸ್ನ ಅಭ್ಯರ್ಥಿಗಳು ಓಟನ್ನು ಹೊಡೆದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಮತಗಳೇನಾದರೂ ಅಲ್ಪಸಂಖ್ಯಾತ ಮತ ಒಂದಷ್ಟು ಡೈವರ್ಟ್ ಆದರೆ BRS ಏನಾದರೂ ಡೈವರ್ಟ್ ಮಾಡಿಕೊಂಡ್ರೆ ಅಲ್ಪಸಂಖ್ಯಾತ ಮತಗಳನ್ನ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಸಾಧ್ಯತೆ ಇರ್ತಕ್ಕಂಥ. ಯಾಕಂದರೆ ಚುನಾವಣೆಯಲ್ಲಿ ಮತದಾರ ನಿರ್ಧಾರವೇ ಅಂತಿಮ. ನಿಮಗೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶ ಸುಮಾರು 80 ಕ್ಷೇತ್ರಗಳಲ್ಲಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಬಂದಿರುವಂಥದ್ದು. 80% ಮತದಾರರಿರ್ತಕ್ಕಂಥ ಅಲ್ಪಸಂಖ್ಯಾತ ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಂದಿದೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ತಮ್ಮ ನೆಲದ ತಮ್ಮ ಮಣ್ಣಿನ ಅಲ್ಪಸಂಖ್ಯಾತ ಮತದಾರರನ್ನ ಯಾವ ರೀತಿ ಜೀತದಾರ ಥರ ಇಟ್ಕೊಂಡಿದ್ರು ಅನ್ನೋದು ಕೂಡ ಉದಾಹರಣೆ ಆಗ್ತಿರ್ತಕ್ಕಂಥದ್ದು. ಬಟ್ ಈ ಬಾರಿ ಮಾಧವಿ ಲತಾರವರು ಒಂದಷ್ಟು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲೇನಾದರೂ ಓಟ್ ಏನಾದರೂ ಡಿವೈಡ್ ಆದರೆ ಈ ಅಲ್ಪಸಂಖ್ಯಾತ ಮತಗಳನ್ನ ಕಾಂಗ್ರೆಸ್ ಪಕ್ಷ BRS ಪಕ್ಷ ಒಂದಷ್ಟು ಹೆಚ್ಚುವರಿ ತೆಗೆದುಕೊಂಡ್ರೆ ಗೆದ್ದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇವರ 50 ವರ್ಷಗಳ ಆಡಳಿತ ಇದೆಯಲ್ಲ, ಆ ಆಡಳಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಆಡಳಿತ ಇವರ ಆಡಳಿತ ಇದೆಯಲ್ಲ, ನಿಮಗೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅವರು ವಂಶಸ್ಥದ ರೀತಿ ನಡ್ಕೊಳ್ತಾರೆ. ಓವೈಸಿ ನೀವು ಹಾವ ಭಾವ ನೋಡಿ, ಪ್ರತಿಯೊಂದು ಹಾವಭಾವದಲ್ಲೂ ಕೂಡ ಟಾರ್ಗೆಟ್ ಹಿಂದೂ. ಹಾಗಾಗಿ ಜನ ಬದಲಾವಣೆ ಆಗಬೇಕು. ಯಾಕಂದರೆ ದೇಶ ಅಂತ ಹೇಳಿದರೆ ಜನ ಸಂಸ್ಕೃತಿ, ಈ ವೈವಿಧ್ಯಮಯ ಸಂಸ್ಕೃತಿ. ಒಬ್ಬರೇ 50 ವರ್ಷ ಆಳ್ತಾ ಇದ್ರೆ ಅದು ಮೊನೋಪೊಲಿ ಆಗುತ್ತೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗುತ್ತೆ. ಜನ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿದ್ರೆ ಮಾತ್ರ ಬ್ಯೂಟಿ ಆಫ್ ಡೆಮಾಕ್ರಸಿ. ಖಂಡಿತವಾಗಿಯೂ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಮತ್ತು ಚಿದಾನಂದ್ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಅದೇ ರೀತಿಯಾಗಿ ನೀವು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.